ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 3 ಕಥೆಯಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಬಾಯಿ ಮೇಲೆ ಕೈ ಇಟ್ಟು ಆಶ್ಚರ್ಯದಿಂದ ನೋಡ್ತಾ ಇರಲು, ನಾನು ತಾನೇ ತಲೆ ತಗ್ಗಿಸ್ಬಾರ್ದು, ಅದಕ್ಕೆ ನನ್ನ ಹೆಂಡತಿಯನ್ನು ನನಗಿಂತ ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ. ಈಗ ಹಾಕು ಗಂಡನ ಕುತ್ತಿಗೆಗೆ ಹಾರಾನ ಅಂತ ನಗ್ತಾನೆ ಜೋರಾಗಿ ಹೇಳಿದನು ಸಾಮ್ರಾಟ್. ಅವನ ಮೇಲಿದ್ದವಳು ಅವನ ಕುತ್ತಿಗೆಗೆ ವೇಗವಾಗಿ ಹಾರವನ್ನು ಹಾಕಿದ್ಲು. ಅದರ ನಂತರ ಕೆಳಗಡೆ ಇಳಿಸಿದ ಸಾಮ್ರಾಟ್. ಮೈದುನ್ರೆ, ನೀವು ತುಂಬ ಬುದ್ಧಿವಂತರು, ನಿಮ್ಮನ್ನು ತಲೆ ತಗ್ಗಿಸ್ಬಾರ್ದು ಅಂತ ಹೇಳಿದ್ದಕ್ಕೆ ನಿಮ್ಮ ಹೆಂಡತಿಯನ್ನು ನಿಮ್ಮ ಮಟ್ಟಕ್ಕಿಂತ ಮೇಲೆ ಎತ್ಬಿಟ್ರಲ್ಲ ಅಂತ ಅವನ ಹಿರಿಯ ಅತ್ತಿಗೆ ಸಾಧನ ಹೇಳಿದರು. ಅತ್ತಿಗೆ, ಅವಳು ಪಾಪ, ಎಲ್ಲರೂ ಹೀಗೆ ರೇಗಿಸಿದ್ರೆ ಅವಳು ಏನು ಮಾಡ್ತಾಳೆ ಅಂತ ಅವನು ಹೇಳಿದ. ಆಗ ಎಲ್ಲರೂ ಗಹಗಹಿಸಿ ನಗಾಡಿದರು. ಸಾಮ್ರಾಟ್, ಇಬ್ಬರು ಮನ್ಸಾರೆ ದೇವರನ್ನು ಬೇಡ್ಕೊಳ್ಳಿ, ನಮ್ಮ ವಂಶ ಬೇಡಗಲಿ ಅಂತ ಹಿರಿಯರು ಹೇಳಲು ಅದೇ ರೀತಿ ಕೈ ಮುಗಿದು ದೇವರನ್ನು ಬೇಡ್ಕೊಂಡನು ಸಾಮ್ರಾಟ್. ಅದಕ್ಕೆ ಅವಳು ಪಾಪ ಅಂತ ಅಂದಿದ್ದಕ್ಕೆ ರಾಶಿಕಾಗೆ ತನ್ನನ್ನು ಮೀರಿ ಎಲ್ಲವೂ ನಡೀತಾ ಇರಲು ಏನು ಬೇಡೋದು ಅಂತಲೇ ತಿಳಿಯದೆ ಕೈ ಮಾತ್ರ ಮುಗೊಂಡು ದೇವರನ್ನು ನೋಡ್ತಾ ಇದ್ಲು. ಆಗ ದೇವರ ಪಾದದಲ್ಲಿಟ್ಟು ಪೂಜಿಸಿದ ಮಾಂಗಲ್ಯವಿದ್ದ ತಾಳಿ ಸರವನ್ನು ಅರಿಶಿಣದ ದಾರ ಸುತ್ತಿದ ಒಂದು ತೆಂಗಿನ ಕಾಯಿಯ ಮೇಲೆ ಇಟ್ಟು ಅಕ್ಷತೆಯೊಂದಿಗೆ ಅರ್ಚಕರು ತಂದುಕೊಟ್ರು. ಎಲ್ಲರೂ ಮುಟ್ಟಿ ನಮಸ್ಕರಿಸಲು ಹೇಳಿದರು. ಅಲ್ಲಿದ್ದ ಅಷ್ಟೂ ಜನರು ಆ ಮಾಂಗಲ್ಯವನ್ನು ಮುಟ್ಟಿ ಆಶೀರ್ವದಿಸಿದರು. ಈಗ ಹಿರಿಯರು ತಾಳಿಯನ್ನು ತೆಗೆದು ಸಾಮ್ರಾಟ್ನ ಕೈಗೆ ಕೊಡಲು ನಗು ಮುಖದಿಂದ ತನ್ನ ಹೆಂಡತಿಗೆ ಕಟ್ಟಿದನು ಸಾಮ್ರಾಟ್. ಅರಿಶಿನ ದಾರಕ್ಕೆ 3 ಗಂಟುಗಳನ್ನು ಹಾಕಿದನು. ಅಲ್ಲಿ ಅವರು ತಂದುಕೊಟ್ಟ ಕುಂಕುಮವನ್ನು ಅವಳ ಹಣೆಗೆ ಹಾಗೂ ಮಾಂಗಲ್ಯಕ್ಕೂ ಇಟ್ಟನು ಸಾಮ್ರಾಟ್. ಅದರ ನಂತರ ಸಾಮ್ರಾಟ್ನ ಅಮ್ಮ ರಾತ್ರಿ ಕಟ್ಟಿದ ಆ ತಾಳಿಯನ್ನು ಕಳಚಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕು ಅಂತ ಹೇಳಿದರು. ಅರಿಶಿಣದ ಕೊಂಬು ಕಟ್ಟಿದ್ದ ಅವನು ಕಟ್ಟಿದ್ದ ಆ ತಾಳಿಯನ್ನು ಕಳಚಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದ್ಲು ರಾಶಿಕಾ. ಅದರ ನಂತರ ದೇವರಿಗೆ ಪೂಜೆಗಳು ನಡೆದವು. ಹೌದು, ರಾತ್ರಿ ತಾನೇ ನನಗೆ ತಾಳಿ ಕಟ್ಟಿದ್ದಾಗಿ ಹೇಳಿದ್ರಿ, ಆಮೇಲೆ ಮತ್ತೆ ಯಾಕೆ ಮದುವೆ ಅಂತ ಅವನಿಗೆ ಕೇಳುವಂತೆ ಅವಳು ಹೇಳಿದ್ಲು. ರಾತ್ರಿ ಆ ಟೈಮ್ನಲ್ಲಿ ಯಾರಿಗೂ ತಿಳಿಯದ ಹಾಗೆ, ಇನ್ನೂ ಹೇಳಬೇಕಂದ್ರೆ ನಿನಗೆ ತಿಳಿಯದ ಹಾಗೆ ನಾನು ತಾಳಿ ಕಟ್ಟಿದ್ದು. ಅದಕ್ಕಾಗಿಯೇ ಊರಲ್ಲಿ ನಮ್ಮ ಮದುವೆ ನಡೆಯಬೇಕಂತ ಇವತ್ತು ಬೆಳಗ್ಗೆಯೇ ಏರ್ಪಾಟು ಮಾಡಿದ್ದಾರೆ. ಈಗ ಸಂಪ್ರದಾಯದ ಪ್ರಕಾರ ಎಲ್ಲರ ಮುಂದೆಯೂ ನಿನ್ನ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ದೀನಿ. ಈಗ ನಿನಗೆ ಇಷ್ಟವಾದ ಮದುವೆ ತಾನೇ ಅಂತ ಅವಳ ಕಿವಿಯಲ್ಲಿ ಅವನು ಹೇಳಿದ. ಈಗಲೂ ನನ್ನ ಒಪ್ಪಿಗೆ ಏನು ನೀವು ಕೇಳಲಿಲ್ಲ ಅಲ್ವಾ? ಈಗಲೂ ಬಲವಂತವಾಗಿಯೇ ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಅವಳು ಗೊಣಗಿದ್ಲು. ಹಾಗಾದರೆ ಇಷ್ಟ ಇಲ್ಲ ಅಂತ ಜೋರಾಗಿ ಹೇಳಬೇಕಿತ್ತು ತಾನೇ ಅಂತ ಅವಳ ಕಿವಿಯಲ್ಲಿ ಅವನು ಹೇಳಿದ. ಮೈದುನ್ರೆ, ಹೆಂಡತಿಯನ್ನು ಮನೆಯಲ್ಲಿ ಹೋಗಿ ಚೆನ್ನಾಗಿ ಮಾತಾಡ್ಸೋರಂತೆ, ಇನ್ನೂ ಸಂಪ್ರದಾಯಗಳೆಲ್ಲ ಬಾಕಿ ಇದೆ ಅಂತ ಇಬ್ಬರು ಅತ್ತಿಗೆಯರು ನಗಲು, ಅದೇನೇ ಯಾರನ್ನ ತಲೆ ಎತ್ತಿ ನೋಡ್ದ ನನ್ನ ಮಗನನ್ನೇ ಬದಲಾಯಿಸ್ಬಿಟ್ಲಲ್ಲ, ನನ್ನ ಸೊಸೆ ಜಾಣೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು ಸಾಮ್ರಾಟ್ನ ಅಮ್ಮ. ಅಲ್ಲಿದ್ದ ಅಷ್ಟೋ ಜನರು ಅವರಿಗೆ ಶುಭವನ್ನು ಹಾರೈಸಿದರು. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ದೇವರನ್ನು ಪೂಜಿಸಿದ ನಂತರ ವಧುವರರಿಬ್ಬರನ್ನು ಮನೆಗೆ ಕರೆದುಕೊಂಡು ಹೋದರು. ಮನೆಯಲ್ಲಿ ಒಂದು ಸೈನ್ಯವೇ ಇತ್ತು. ಅವರು ಬರುವಾಗ ಮನೆಯ ಕೆಲಸದವರು ಮಾತ್ರ ಇದ್ದರು. ಆದರೆ ಈಗ ಆ ಮನೆಯ ಗೇಟ್ ಒಳಗೆ ಸಾವಿರಾರು ಜನ ಇದ್ದರು. ರಾಶಿಕಾಗೆ ಇದು ಹೊಸ ಅನುಭವ. ಒಂಟಿಯಾಗಿ ಯಾವುದೇ ಪ್ರೀತಿ ಇಲ್ಲದೆ ಬೆಳೆದವಳು ಈಗ ಬ್ರಹ್ಮಾಂಡ ಕುಟುಂಬ. ತನಗೆ ಏನು ನಡೀತಾ ಇದೆ ಅಂತ ತಿಳಿಯದಿದ್ದರೂ ಕೂಡ ನಡೆಯುವುದರಲ್ಲಿ ಏನಾದರೂ ಒಂದು ಒಳ್ಳೆಯದು ಇದ್ದೇ ಇರುತ್ತೆ. ನನ್ನ ತಾಯಿ ಹಾಗಲ್ಲ, ನನ್ನ ಕೈ ಬಿಡಲ್ಲ ಎಂಬ ಒಂದು ನಂಬಿಕೆಯು ಅವಳಿಗೆ ಆಗ ಬಂತು. ಸಾಮ್ರಾಟ್ ಅವಳೊಂದಿಗೆ ಕೈ ಜೋಡಿಸಿ ಜೋಡಿಯಾಗಿ ಬಾಗಿಲಲ್ಲಿ ಬಂದು ನಿಂತಿದ್ದ. ಸಾಮ್ರಾಟ್ನ ಅತ್ತಿಗೆ ಇಬ್ಬರು ಬಂದು ಅವರಿಬ್ಬರಿಗೂ ಆರತಿಯನ್ನು ಎತ್ತಿ ದೃಷ್ಟಿ ತೆಗೆಯಲು ಸಾಮ್ರಾಟ್ ತನ್ನ ಕಿಸೆಯಲ್ಲಿ ಅಂದರೆ ಜೋಬಿನಲ್ಲಿದ್ದ 2 ಚಿನ್ನದ ಸರಗಳನ್ನು ತೆಗೆದು ಆರತಿ ತಟ್ಟೆಯಲ್ಲಿ ಹಾಕಿದ. ನೋಡ್ರೋ, ಮದುವೆ ಆದ ಕೂಡಲೇ ನನ್ನ ತಮ್ಮ ಅತ್ತಿಗೆಯರಿಗೆ ಚಿನ್ನದ ಸರ ಉಡುಗೊರೆ ಕೊಡ್ತಾ ಇದ್ದಾನೆ. ಆರತಿ ಎತ್ತಿದ್ದಕ್ಕೆ ಚಿನ್ನದ ಸರನಾ? ಸ್ಟ್ರಾಂಗ್ ಆದ್ಲವೆ ಅಂತ ಅವನ ಅಣ್ಣಂದಿರಾದ ಸುರೇಶ್ ಮತ್ತು ಮಹೇಶ್ ಹೇಳಿ ನಗಲು ಅವನು ಮೃದುವಾದ ನಗುವನ್ನು ಬೀರಿ ಸುಮ್ಮನಾದನು. ಸರಿ, ಇಬ್ಬರು ಒಳಗೆ ಬನ್ನಿ ಅಂತ ಅಮ್ಮ ಕರೆಯಲು ರಾಶಿಕಾ ಕೈ ಹಿಡ್ಕೊಂಡು ಬಲಗಾಲಿಟ್ಟು ಇಬ್ಬರು ಕೂಡ ಒಳಗಡೆ ಬಂದರು. ರಾತ್ರಿ ರಾಶಿಕಾಗೆ ಪ್ರಜ್ಞೆ ಇಲ್ಲದೇ ಇದ್ದಾಗ ಎತ್ಕೊಂಡು ಬಂದವನು ಈಗ ಕೈ ಹಿಡ್ಕೊಂಡು ಒಳಗಡೆ ಬಂದ.
ದೇವರ ಕೋಣೆ ಬಹಳ ಬ್ರಹ್ಮಾಂಡವಾಗಿತ್ತು. ಅಲ್ಲಿರುವ ಎಲ್ಲ ದೇವರುಗಳಿಗೂ ಹಾರ ಹಾಕಲ್ಪಟ್ಟು ಪೂಜಾ ಕೋಣೆಯ ದೇವಸ್ಥಾನದ ಗರ್ಭಗುಡಿಯಂತೆ ಕಾಣ್ತಾ ಇತ್ತು. ಮನೆಯಲ್ಲೆಲ್ಲ ಸಾಂಬ್ರಾಣಿ ಮತ್ತು ಅಗರಬತ್ತಿಯ ಪರಿಮಳ ಮನೆಯಲ್ಲಿ ಒಂದು ದೈವಿಕ ಸುಗಂಧವನ್ನು ನೀಡಿತ್ತು. ಈಗ 2 ಬೆಳ್ಳಿ ದೀಪಗಳನ್ನು ಹೊಸದಾಗಿ ತೆಗೆದಿಟ್ಟಿರಲು, ಮಗಳೇ ದೀಪ ಹಚ್ಚಮ್ಮ, ವಂಶ ಬೆಳಗಲಿ, ಈ ಕುಟುಂಬದಲ್ಲಿರುವ ಸಂತೋಷ ಯಾವಾಗಲೂ ಉಳಿಯಲಿ. ನಮ್ಮಲ್ಲಿ ನೀನು ಕೂಡ ಒಬ್ಬಳಾಗಿ ಬಂದಿದ್ದೀಯ. ಈ ಮನೆಯಲ್ಲಿ ನೀನು ಮತ್ತು ನನ್ನ ಮಗ ಯಾವಾಗಲೂ ಸಂತೋಷವಾಗಿ ಇರಬೇಕು ಅಂತ ಅತ್ತೆ ಹೇಳಲು, ಅವರ ಮಾತಿನಲ್ಲಿ ಅವಳು ಸ್ವಲ್ಪ ಮೈ ಮರೆತೇ ಹೋದಳು. 2 ದೀಪಗಳನ್ನು ಹಚ್ಚಿದ್ಲು. ಅದರ ನಂತರ ದೇವರಿಗೆ ನಮಸ್ಕರಿಸಿದ್ಲು. ಸಾಮ್ರಾಟ್ನ ತಂದೆ ಕರ್ಪೂರ ಹಚ್ಚಿ ದೇವರಿಗೆ ತೋರಿಸಿ ಆರತಿ ತಟ್ಟೆಯನ್ನು ಅವರೆಲ್ಲರಿಗೂ ತೋರಿಸಲು ಕಣ್ಣಿಗೆ ಒತ್ಕೊಂಡ್ರು. ಅವರು ಇಬ್ಬರು ತಮ್ಮ ತಾಯಿ ತಂದೆಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡ್ರು. ಅವರು ಆಶೀರ್ವದಿಸಿದ್ರು. ಅದರ ನಂತರ ಸಾಮ್ರಾಟ್ನ ಅಣ್ಣ ಮತ್ತು ಅತ್ತಿಗೆಯರು ನಿಂತಿರಲು ಅವರ ಕಾಲಿಗೆ ತನ್ನ ಹೆಂಡತಿಯೊಂದಿಗೆ ಬಿದ್ದು ಆಶೀರ್ವಾದ ಪಡೆದನು ಸಾಮ್ರಾಟ್. ಸರಿ ಬನ್ನಿ, ಹಾಲು ಹಣ್ಣು ಎಲ್ಲ ಕೊಡಬೇಕು, ಸ್ಪರ್ಧೆ ಎಲ್ಲ ಇದೆ ಅಂತ ಸುತ್ತಲಿದ್ದವರು ಗದ್ದಲ ಮಾಡಿದರು. ಇಬ್ಬರನ್ನ ಹಾಲ್ನಲ್ಲಿ ಕುಳ್ಳಿರಿಸಿ ಇಬ್ಬರಿಗೂ ಹಾಲು ಹಣ್ಣು ಕೊಟ್ಟರು. ಸರಿ ಬನ್ನಿ. ಅದಾದ ನಂತರ ತಾಮ್ರದ ಬಿಂದಿಗೆಯಲ್ಲಿ ತುಂಬ ನೀರು ಸುರಿದು ಅದರೊಳಗೆ ಚಿನ್ನದ ಉಂಗುರವನ್ನು ಹಾಕಿ ಇಬ್ಬರನ್ನ ತೆಗೆಯಲು ಹೇಳಿದರು. ಉಂಗುರ ಸಾಮ್ರಾಟ್ ಕೈಗೆ ಸಿಕ್ತು. ಆದರೆ ಅದನ್ನು ತನ್ನ ಹೆಂಡತಿ ಕೈಯಲ್ಲಿ ತುರುಕ್ಬಿಟ್ಟನು ನಮ್ಮ ಹೀರೋ ಸಾಮ್ರಾಟ್. ಅವಳು ತೆಗೆದ್ಲು. ಹೆಂಗಸರ ಕಡೆ ಸಂಭ್ರಮ ತಡೆಯಲಾಗಲಿಲ್ಲ. ಆಗ ಸಾಮ್ರಾಟ್ ಕಡೆ ಇದ್ದ ಗಂಡಸರು ಎಲ್ಲರೂ, ಏನಪ್ಪ ಸಾಮ್ರಾಟ್, ಮೊದಲ ಆಟದಲ್ಲೇ ಹೆಂಡತಿಗೆ ಬಿಟ್ಕೊಟ್ಬಿಟ್ಟಿದೀಯಾ? ಹೋಯ್ತು ಬಿಡು, ಇನ್ನು ಜೀವನ ಪೂರ್ತಿ ನೀನು ಅವಳಿಗೆ ಗುಲಾಮನೆ ಅಂತ ಗೇಲಿ ಮಾಡಿ ನಗಲು. ಹೆಂಡತಿಗೆ ಗುಲಾಮನಾಗಿದ್ದರೆ ಜೀವನ ಸ್ವರ್ಗವಾಗಿರುತ್ತೆ ಅಂತ ನಕ್ಕನು ಸಾಮ್ರಾಟ್. ಅದೇನೇ, ಎಲ್ಲ ಗಂಡಸರು ಒಂದೇ ತರಹ ಅನಿಸುತ್ತೆ ಅಂತ ಅತ್ತಿಗೆಯರು ಕಿಚಾಯಿಸಿದ್ರು. ಹಾಗೆಲ್ಲ ಇಲ್ಲ ಅತ್ತಿಗೆ ಅಂತ ಹೇಳಿದವನು ಮತ್ತೆ 2 ಬಾರಿ ಅದೇ ರೀತಿ ನಡೆಯಲು ಕೊನೆಗೆ ರಾಶಿಕಾಗೆ ಮನಸ್ಸು ಒಪ್ಪದೆ ಅವಳ ಕೈಗೆ ಸಿಕ್ಕ ಉಂಗುರವನ್ನು ಅವನ ಕೈಯಲ್ಲಿ ತುರುಕ್ಬಿಟ್ಲು. ಆಗಲೇ ಸಾಮ್ರಾಟ್ ಅವಳನ್ನು ನೋಡಿ ನಕ್ಕ. ಅವಳು ಸುಮ್ಮನೆ ತಲೆಯನ್ನು ತಗ್ಗಿಸಿದ್ಲು. ಇಷ್ಟವಿಲ್ಲದ ಮದುವೆ ಯಾರೆಂದು ತಿಳಿಯದು, ಆದರೆ ಅವಳ ಮನಸ್ಸಿನಲ್ಲಿ ಹಾಗೊಂದು ಆಪ್ತತೆ ಈ ಕುಟುಂಬದ ಮೇಲೆ ಅವಳಿಗೆ ಮೂಡಿತು. ಯಾಕೆ ಅಂತ ಅವಳಿಂದ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಆದರೆ ಎಲ್ಲ ಸಂಪ್ರದಾಯಗಳು ಮುಗಿದವು. ಅಂದು ಮಧ್ಯಾಹ್ನ ಅದ್ದೂರಿಯಾಗಿ ಊರಿಗೆ ಊಟ ಹಾಕಲಾಯಿತು. ಅಂದು ರಾತ್ರಿ ಇಬ್ಬರಿಗೂ ಶೋಭನ ಏರ್ಪಾಟು ಮಾಡಲಾಗಿತ್ತು. ಆಗಲೇ ಅವಳ ಕೈಕಾಲು ನಡುಗಲು ಆರಂಭ ಆಗಿದ್ವು. ಹೆಂಗಸರೆಲ್ಲರೂ ಅವಳಿಗೆ ಏನೇನೋ ಹೇಳಿ ಕೈಯಲ್ಲಿ ಹಾಲಿನ ಲೋಟದೊಂದಿಗೆ ತಲೆ ತುಂಬ ಮಲ್ಲಿಗೆ ಹೂವಿನೊಂದಿಗೆ ಚಿನ್ನದ ಗೊಂಬೆಯಂತೆ ಅಲಂಕರಿಸಿ ಅವಳನ್ನು ಕರೆದುಕೊಂಡು ಬಂದು ಸಾಮ್ರಾಟ್ನ ಕೋಣೆಯೊಳಗಡೆ ಬಿಟ್ಟರು. ಅವಳನ್ನು ಹಾಗೆ ಬಿಟ್ಟು ಬಾಗಿಲು ಹಾಕಿ ಹೊರಟರು. ಭಯದಲ್ಲಿ ಮೈ ನಡುಗ್ತಾ ಇರಲು ಅವಳು ನಡೆಯಲು ಆಗದೆ ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ಒಳಗಡೆ ಹೋಗಲು ಸ್ವಲ್ಪವೂ ತಡ ಮಾಡದೆ ಅವಳ ಹತ್ರ ಬಂದವನು ಅವಳ ಮುಂದೆ ಒಂದು ಪತ್ರವನ್ನು ನೀಡಿದನು. ಸಾಮ್ರಾಟ್. ಇದುವರೆಗೂ ಇದ್ದ ಅಲ್ಪ ಸ್ವಲ್ಪ ಧೈರ್ಯವು ಪೂರ್ತಿಯಾಗಿ ಖಾಲಿಯಾಯಿತು. ತನ್ನ ಅಸಹಾಯಕತೆಯನ್ನು ನೆನೆದು ಮನಸ್ಸಿನಲ್ಲೇ ಅತ್ತಳು. ಅವಳ ಅಮ್ಮನ ಸಾವಿನಿಂದ ಪ್ರಾರಂಭವಾದ ಭಯ ಅವಳ ಇಡೀ ಜೀವನವನ್ನೇ ಆವರಿಸ್ಕೊಂಡಿತ್ತು. ಎಷ್ಟೇ ಭಯದ ಸ್ವಭಾವದವಳಾಗಿದ್ರೂ ಒಬ್ಬ ನೀಚನ ಕೈಗೆ ಸಿಕ್ಕಿ ಹಾಕ್ಕೊಳ್ಬಾರ್ದು ಅಂತ ಹೇಗೋ ತನ್ನ ಸ್ನೇಹಿತೆಯ ಸಹಾಯದಿಂದ ಕಲ್ಯಾಣ ಮಂಟಪದಿಂದ ಹೊರ ಬಂದಿದ್ಲು. ಆ ಎಲ್ಲ ದೃಶ್ಯಗಳು ಈಗ ಅವಳ ಕಣ್ಮುಂದೆ ಚಿತ್ರದಂತೆ ಓಡ್ತಾ ಇದ್ವು. ಅದನ್ನು ನೆನೆಸ್ಕೊಂಡವಳಿಗೆ ಈಗ ಇಲ್ಲಿ ಸಿಕ್ಕಾಕೊಂಡಿರೋದು ಉಸಿರಾಡಲು ಕೂಡ ಕಷ್ಟ ಅನ್ನಿಸ್ತು. ಆದರೂ ಈ ಮನೆಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಅರ್ಥ ಮಾಡಿಕೊಂಡ ಅವಳು, ಇಲ್ಲಿ ಏನು ನಡೆಯುತ್ತದೋ ನೋಡೋಣ, ಇದೆಲ್ಲ ನನ್ನ ಹಣೆ ಬರಹ ಅಂತ ಸುಮ್ಮನೆ ಕುಳಿತಿದ್ಲು ರಾಶಿಕಾ. ಏನೆಂದು ತಲೆ ಎತ್ತಿ ನೋಡಿದಳು ರಾಶಿಕಾ. ಅವನು ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡ್ತಾ ಇದ್ದ. ತುಟಿಗಳು ನಡುಗ್ತಾ ಇರಲು ಆ ಹಾಲಿನ ಲೋಟ ಅಂತ ಮೆಲ್ಲಗೆ ಅವಳು ಹೇಳಿದ್ಲು. ಸಣ್ಣ ಮುಗುಳ್ನಗೆಯೊಂದಿಗೆ ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಇಸ್ಕೊಂಡು ಹತ್ತಿರ ಇದ್ದ ಟೇಬಲ್ ಮೇಲೆ ಇಟ್ಟವನು, ಇದು ಮಾತ್ರನಾ ಅಂತ ಸಾಮ್ರಾಟ್ ಕೇಳ್ದ. ಮತ್ತೇನು ಅಂತ ರಾಶಿಕಾ ಕೇಳಿದ್ಲು. ಇಲ್ಲ, ನೀನು ಸಿನಿಮಾ ಎಲ್ಲ ನೋಡೋದಿಲ್ವಾ? ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾರಲ್ವಾ ಅಂತ ಹುಬ್ಬೇರಿಸಿ ಮೃದುವಾಗಿ ನಕ್ಕನು ಸಾಮ್ರಾಟ್. ಇಲ್ಲಿ ನೋಡಿ, ಇದು ನನಗೆ ಇಷ್ಟ ಇಲ್ಲದ ಮದುವೆ.
ನೀವ್ಯಾರು, ಏನೆಂದು ನನಗೆ ಏನೂ ಗೊತ್ತಿಲ್ಲ. ತಾಳಿ ಕಟ್ಟಿದ ತಕ್ಷಣ ಎಲ್ಲವೂ ನಡೀಬೇಕು ಅಂತೇನೂ ಇಲ್ಲ. ನಿಮ್ಮಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಗೊತ್ತಾಗದೆ ನಾನು ಇಲ್ಲಿ ಒದ್ದಾಡ್ತಾ ಇದ್ದೀನಿ ಅಂತ ಮಗುವಿನಂತೆ ಮನಸ್ಸಲ್ಲಿರೋದನ್ನೆಲ್ಲ ಹಾಗೇ ಹೊರಗಡೆ ಹೇಳಿಬಿಟ್ಲು ರಾಶಿಕಾ. ನನಗೂ ಈಗ ನಿನ್ನನ್ನು ಏನೂ ಮಾಡುವ ಐಡಿಯಾ ಇಲ್ಲ ಅಂದನು ಸಾಮ್ರಾಟ್. ಏನು ಅಂತ ಹಣೆಯುಬ್ಬಿಸಿ ಅವಳು ಕೇಳಿದ್ಲು. ಹೌದು, ಇಷ್ಟವೇ ಇಲ್ಲದ ಹುಡುಗಿ ಜೊತೆ ಸೇರಿದರೆ ಚೆನ್ನಾಗಿರೋದಿಲ್ಲ. ನೀನು ಮತ್ತು ನಾನು ಮನಸ್ಸಾರೆ ಒಂದಾಗಿ ನೀನು ನನ್ನ ಮೇಲೆ ಪ್ರೀತಿಯಿಂದ ಬಂದಾಗ ಆಗ ನಾನು ನಿನ್ನನ್ನು ಸ್ವೀಕರಿಸ್ತೀನಿ. ಅಲ್ಲಿವರೆಗೂ ನಾವು ಅಂತರ ಡಿಸ್ಟೆನ್ಸ್ ಕಾಯ್ಕೊಳ್ಳೋಣವಾ ಅಂದನು. ಆಗ ರಾಶಿಕಾ, ನೀವು ನನ್ನ ಹತ್ರ ಒಂದು ಪತ್ರ ನೀಡಿದ್ರಲ್ಲ ಅಂತ ಕೇಳಿದ್ಲು. ಓಹ್ ಸಾರಿ, ಆ ಹಾಲಿನ ವಿಷಯದಲ್ಲಿ ಅದನ್ನು ಮರ್ತೇ ಬಿಟ್ಟೆ. ಇರು ಅಂತ ಹೇಳಿ ಮತ್ತೆ ಆ ಪತ್ರವನ್ನು ಅವಳ ಕಡೆಗೆ ನೀಡಿದನು. ಸರಿ, ಪೆನ್ನು ಕೊಡಿ ಅಂತ ಮುಖ ಬಾಡಿಸಿಕೊಂಡು ಚಿಕ್ಕ ಮಗುವಿನಂತೆ ಅವಳು ಕೇಳಿದ್ಲು. ಯಾಕೆ ಪೆನ್ನು ಅಂತ ಹುಬ್ಬೇರಿಸಿ ಕೇಳಿದ ಸಾಮ್ರಾಟ್. ಒಂದು ವೇಳೆ ಇದು ಡಿವೋರ್ಸ್ ಪೇಪರ್ ಆಗಿರಬಹುದು, ಇಲ್ಲಾಂದರೆ ಯಾವುದಾದ್ರೂ ಅಗ್ರಿಮೆಂಟ್ ಪೇಪರ್ ಆಗಿರಬಹುದು. ಸಹಿ ಮಾಡಬೇಕು ಅಷ್ಟೇ ತಾನೇ. ಇದನ್ನು ಓದಿ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ಅದಕ್ಕೆ ಒಟ್ಟಿಗೆ ಎತ್ಕೊಂಡು ಬಂದು ಎಲ್ಲ ಮುಗಿಸಿದ್ರಲ್ಲ. ನಿಮ್ಮ ಫ್ಯಾಮಿಲಿಯಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತಲೂ ನನಗೆ ಗೊತ್ತಿಲ್ಲ. ಬೇರೆ ದಾರಿನೂ ಇಲ್ಲ. ನೀವು ಏನು ಹೇಳಿದರೂ ಮಾಡ್ತಿರ್ತೀನಿ, ಅದಕ್ಕೆ ಸಹಿ ಹಾಕಿ ಕೊಡ್ತೀನಿ ಅಂತ ಅವಳು ಹೇಳಲು ಸಾಮ್ರಾಟ್ ಜೋರಾಗಿ ನಕ್ಕನು. ಈಗ ಯಾಕೆ ನೀವು ನಗ್ತಾ ಇದ್ದೀರಾ ಅಂತ ಅರ್ಥ ಆಗದೆ ಅವಳು ಕೇಳಿದ್ಲು. ವೆಬ್ ಸೀರೀಸ್ ಎಲ್ಲ ತುಂಬ ನೋಡ್ತೀಯಾ ಅಂತ ಸಾಮ್ರಾಟ್ ಕೇಳಿದನು. ಹಾಗೇನಿಲ್ಲ, ಯಾವಾಗಲಾರು 1-2 ಅವಳು ಹೇಳಿದ್ಲು. ಅದಕ್ಕೆ ಈ ತಲೆಗೆ ಅದೇ ತುಂಬಿಕೊಂಡಿದೆ ಅಂತ ಬೆರಳಿನಿಂದ ಮೆಲ್ಲಗೆ ಅವಳ ಹಣೆಯನ್ನು ಕುಟ್ಟಿದನು. ಈ ಕತೆ ಮುಂದುವರಿಯೋದು. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಮುಂದಿನ ಎಪಿಸೋಡ್ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.